ಎ ಡಿ ಬಿದ ತುಂಬ ವರ್ಷ ಪೇಮೆಂಟ್, ಅದು ಸರ್ಕಾರ ಅದು ನಿಯಮ ಇರ್ತದೆ, ವೆರಿ ಲೋ ಇಂಟ್ರೆಸ್ಟ್ ಅದು. ಆ್ಯಂಡ್ ಲಾಂಗ್ ಟರ್ಮ್ ಎ ಡಿ ಬಿಯಿಂದ ಇಟ್ಸ್ ಒಂಥರ ಬರೀ ಪ್ರಿನ್ಸಿಪಲ್ ಅಮೌಂಟ್ ಅಂದ್ಕೊಂಬಿಡಿ. ಈಗ 2,000 ಕೋಟಿ ಈ ವರ್ಷ ಕೊಡಿ ಸರ್ ಅನ್ನೋ ಬದಲು ವಿಸ್ತರಣೆ ಮಾಡಿ 2,000 ಕೋಟಿ ಈ ವರ್ಷ ಕೊಟ್ಟಾಗೆ, ಬಟ್ ಕಟ್ಟೋದು ಭಾಳ ಲೇಟಾಗಿ. ಆ ಥರ ಪ್ರಾಜೆಕ್ಟ್ಸ್ ಎಲ್ಲ ಸಿಗಲ್ಲ ರೀ, ಭಾಳ ಕಷ್ಟ. ಎ ಡಿ ಬಿದೆಲ್ಲ ಫಂಡ್ಸ್ ತೊಗೊಳ್ಬೇಕಂದ್ರೆ ಇಟ್ಸ್ ನಾಟ್ ಐ ಥಿಂಕ್ ದೇ ಹ್ಯಾವ್ ಗಿವನ್ ಈವನ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಕೃಷ್ಣ ಬೈರೇಗೌಡರು ಅಂತ, ನಾನು ಮತ್ತು ಕೃಷ್ಣ ಬೈರೇಗೌಡರಿಗೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ 3,000 ಕೋಟಿನ 3,000 ಕೋಟಿ ಅವ್ರದ್ದು ನಿನ್ನೆ ಕ್ಯಾಬಿನೆಟಿಗೆ ಬಂತು. ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ, ಅದು ಕಂಪ್ಲೀಟ್ ಕರ್ನಾಟಕ ರಾಜ್ಯದ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಕೃಷ್ಣ ಬೈರೇಗೌಡರ ಕಡೆಯಿಂದ ಬಂದರೆ ಅದು ಮೈನರ್ ಇರಿಗೇಷನ್ಗೆ ಇಷ್ಟು, ಮೇಜರ್ ಇರಿಗೇಷನ್ ಏನೇನು ಡಿಸಾಸ್ಟ್ರಲ್ಲಿ ಎಲ್ಲ ಹಾಳಾಗುತ್ತಲ್ಲ ಅದು ಎ ಡಿ ಬಿದೆ. ಬಟ್ ಎಜುಕೇಷನಿಗೆ ಕೊಡಲ್ಲ, ಎಜುಕೇಷನಿಗೆ ಫಸ್ಟ್ ಟೈಮ್. ಅದು ವಿ ಆರ್ ವೆರಿ ಹ್ಯಾಪಿ. ಓಕೆನಾ? ನಾವೆಲ್ಲ ಮಾತಾಡಿದ್ವಿ, ನೋಡೋಣ. ಅದು ಮತ್ತೆ ನಾಳೆ ಮಾಡ್ತಾಯಿದ್ದಾರ ಸೋಮವಾರ, ನಾನು ಮತ್ತೆ ನೋಡೋಣ, ನಾನು ಅದನ್ನು ಮತ್ತೆ ಮಾತಾಡ್ತೀನಿ. ಅದು ಕೆಲವು ಕಡೆಗೆ ಏನಾಗಿದೆ, ಮುಂಚೆ ಎಲ್ಲ ಮಾಡಿ ಇವರೆಲ್ಲ ಟೆಂಡರ್ ಹಾಕಿ ಎಲ್ಲ ಅದನ್ನು ತಗೊಂಡ್ಬಿಟ್ಟಿದ್ದಾರೆ. ಈಗ ಅದನ್ನ ಬದಲಾವಣೆ ಮಾಡೋದು, ಅದು ಯಾವ ರೀತಿ ಎಷ್ಟು ಮಟ್ಟಿಗೆ ಅದಕ್ಕೆ ಕಾಸ್ಟ್ ಹೆಂಗಾಗುತ್ತೆ ತಗೊಂಡು ಅಲ್ಲೂ ಅಷ್ಟೇ. ಇನ್ನೊಂದು ಕಡೆಗೆ ಮೊನ್ನೆನೂ ಮತ್ತೆ ಮಾತಾಡಿದ್ವಲ್ಲ, ಅಂಜನಾಪುರ ಗ್ರಿಡ್ಡಿನ ವಿಚಾರದಲ್ಲಿ ಇಂಜಿನಿಯರ್ಸ್ ಇದ್ರ ತಾನೇ ಅವತ್ತು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಮಾತಾಡಿ, ಮತ್ತೆ ನಾನು ಇದಾದ ತಕ್ಷಣ ಮತ್ತೆ ಕೇಳ್ತೀನಿ ಅವರಿಗೆ, ನೋಡಿ ಹಿಂಗೆ ಸ್ಟ್ರೈಕ್ ಮಾಡ್ತಾಯಿದ್ರೆ ಕರೆದು ಮಾತಾಡಿ. ಅವತ್ತೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದೆ ನಾನು, ನೀವು ಹತ್ತಿರ ಹೋದರೆ ಭಾಳ ಈಸಿ ಆಗುತ್ತೆ ಅಂತೇಳಿ. ಇಲ್ಲಿ ಈ ಕೆಲಸ, ಅಲ್ಲಿ ಇನ್ನೊಂದು ಕಡೆಗೆ ನಮ್ಮ ಭಾಗ ಐ ಥಿಂಕ್ ಸಿರ್ಸಿ ಸಿದ್ದಾಪುರನ ಇಲ್ಲ ಸಾರಿ ಮುಂಡಗೋಡು, ಅಲ್ಲೊಂದು ಇದು ಹೋಗುತ್ತೆ, ಕಾಡೊಳಗೆ ತೊಗೊಂಡು ಹೋಗಲ್ಲ, ಈ ಜನರದ್ದು ರೈತರು ಜಮೀನು ಮೇಲೆ ತೊಗೊಂಡು ಹೋಗ್ತಾಯಿದ್ರು. ಅದಕ್ಕೆ ನಾನು ಅಬ್ಜೆಕ್ಷನ್ ಹಾಕಿದೆ, ನೋ ಇಟ್ಸ್ ನಾಟ್ ಅಲೌಡ್ ಅಂದೆ. ಸರ್ಕಾರದ್ದು ಕಾಡು ಒಳಗಂದರೆ ಮಾಡಬಾರ್ದಂತೆ, ಯಾಕಂದರೆ ಕಾಡು ಹಾಳಾಗುತ್ತಂತೆ. ಯಾಕೆ ಇವರು ಸರ್ವನಾಶ ಆಗ್ಬೇಕಾ ರೈತರು, ಅದನ್ನು ನಿಲ್ಲಿಸಿದ್ದೀನಿ. ಇದು ಮೊನ್ನೆ ನನ್ನ ಸಾರ್ವಜನಿಕರ ಒಂದು ಇದಾಗಬೇಕಾದ್ರೆ ನಾನು ಇಂಜಿನಿಯರ್ಸಿಗೆಲ್ಲ ಕರೆದು ಮಾತಾಡಿದೆ. ಸೊ ಇದನ್ನು ಕೂಡ ನೀವು ಮಾತಾಡಿದ್ದೆ ನಾನು, ಮತ್ತೇನಾಯ್ತು ಕೇಳ್ತೀನಿ ನಾನು.